ಹಲೋ ಎವ್ರಿವನ್, ಶ್ರೀ ರಾಘವೇಂದ್ರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದಾರೆ ಎಲ್ಲರೂ? ಇವತ್ತು ಥರ್ಸ್ಡೇ ವ್ಲಾಗ್ ಮಾಡೋಣ ಅಂತ ವ್ಲಾಗ್ ಸ್ಟಾರ್ಟ್ ಮಾಡಿಕೊಂಡೆ. ಬೆಳಗ್ಗೆ 5:45 ಆಗಿತ್ತು ಎದ್ದೊಳಷ್ಟಿಗೆ. ಎದ್ಬಿಟ್ಟು ಫ್ರೆಶ್ ಅಪ್ ಆದಮೇಲೆ ರಾಯರ ಸುಪ್ರಭಾತ ಕೇಳಬೇಕು ಅನಿಸ್ತಿತ್ತು. ಕೇಳ್ಕೊತ ನಾನು ರೂಟೀನ್ ಸ್ಟಾರ್ಟ್ ಮಾಡಿದೆ. ನಂತರ ನಾನು ಟೆರೆಸ್ ಮೇಲೆಲ್ಲ ಹೋಗಿ ಹೂವೆಲ್ಲ ಕಿತ್ಕೋಬೇಕಿತ್ತು. ಪ್ಲಾಂಟ್ಸ್ಗಳಿಗೆಲ್ಲ ನೀರು ಹಾಕಿ ಅಷ್ಟೊತ್ತಿಗೆ ನಾನು ಡ್ರಿಂಕ್ಸ್ ಪ್ರಿಪೇರ್ ಮಾಡ್ಕೊತಿದ್ದೀನಿ. ಡ್ರಿಂಕ್ಸ್ ಅಂದರೆ ಏನಿಲ್ಲ, ಜಸ್ಟ್ ನನ್ನ ಬಾಡಿ ಮೇಂಟೆನೆನ್ಸ್ಗೋಸ್ಕರ ಈ ಡ್ರಿಂಕ್ಸ್ ಪ್ರಿಪೇರ್ ಮಾಡೋದು. ನೀವು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೋಬೋದು. ಜಸ್ಟ್ ಒಂದು ಪಾತ್ರೆ ಇಟ್ಟು ಅದ್ರ ಮೇಲೆ ಅದರೊಳಗೆ ನೀರು ಹಾಕೋದು. ನೀರನ್ನ ಉಗುರು ಬೆಚ್ಚಗಷ್ಟೇ ನೀರನ್ನ ಇದು ಮಾಡ್ಕೊಳ್ಳೋದು. ನಂತರ ಹನಿ ಇರುತ್ತಲ್ವ, ಒಂದು ಕಪ್ಪಿಗೆ 2 ಸ್ಪೂನ್ ಆಫ್ ಹನಿ ಹಾಕ್ಕೊಂಡು ಅರ್ಧ ಅಥವಾ ಅರ್ಧಕ್ಕಿಂತ ಜಾಸ್ತಿ ನಿಂಬೆಹಣ್ಣು ಹಾಕ್ಕೊಂಡ್ರು ಪರವಾಗಿಲ್ಲ. ನಿಂಬೆಹಣ್ಣು ಹಿಂಡ್ಕೊಂಡು ನೀರು ಹಾಕ್ಕೊಂಡು ಕುಡಿಯೋದು. ಇದು ಏನಕ್ಕೆ ಅಂದರೆ ಬಾಡಿ ಮೇಂಟೆನೆನ್ಸ್ಗೋಸ್ಕರ. ಅಂದರೆ ನೀವೇನಾದರೂ ದಪ್ಪ ಆದ್ರೆ ಸ್ವಲ್ಪ ಸಣ್ಣ ಆಗಬೇಕಂದ್ರೆ ಈ ಒಂದು ಡ್ರಿಂಕ್ಸ್ನ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಮನೆಯಲ್ಲೇ ಪ್ರಿಪೇರ್ ಮಾಡ್ಕೋಬೋದು. ಇದು ಸ್ವಲ್ಪ ಹುಳಿ ಅಂಶ ಮತ್ತು ಸ್ವೀಟ್ ಅಂಶ ಚೆನ್ನಾಗಿರುತ್ತೆ ಕುಡಿಯೋಕ್ಕೆ. ಇದನ್ನ ಗೂರಾಡ್ಕೊಂಡ್ಬಿಟ್ಟು ನೀವು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಂಡು ಕುಡಿಬೋದು. ಈ ಥರ ಇದು ಟೆಕ್ಸ್ಚರ್ ಬಂದಮೇಲೆ ನೀವು ಕುಡಿಬೋದು. ನಾನಿವಾಗ ಟೆರೆಸ್ ಮೇಲೆ ಬಂದೆ. ಟೆರೆಸ್ ಮೇಲೆಲ್ಲ ಪ್ಲ್ಯಾಂಟ್ಸಿಗೆಲ್ಲ ವಾಟ್ರಿಂಗ್ ಮಾಡಬೇಕಿತ್ತು, ಮತ್ತು ಸ್ವಲ್ಪ ಅನ್ವಾಂಟೆಡ್ ಪ್ಲ್ಯಾಂಟ್ಸ್ನೆಲ್ಲ ತೆಗಿಬೇಕಿತ್ತು. ಬೆಳಗ್ಗೆ ಬಂದುಬಿಟ್ಟು ನೀರು ಹಾಕಿ ನಾನು ಇಲ್ಲೇ ಟೆರೆಸ್ ಮೇಲೆ ಡ್ರಿಂಕ್ಸ್ ಕುಡಿಯೋಣ ಅಂತ ನಾನು ಪ್ರಿಪೇರ್ ಮಾಡಿರೋ ವಾಟರನ್ನು ಕುಡಿತಾ ಇದ್ದೆ. ಚೆನ್ನಾಗಿತ್ತು. ನಂತರ ಮನೇಲಿ ಬಿಟ್ಟಿರೋ ಹೂಗಳನ್ನೆಲ್ಲ ಕಿತ್ಕೊತಾ ಇದ್ದೆ. ಇವು ಚೆನ್ನಾಗಿದ್ವು. ಮೂರು ಫ್ಲವರ್ಸ್ ಒಂದೇ ಗಿಡದಲ್ಲಿ ಬಿಟ್ಟಿದ್ದಾವೆ. ನಂತರ ರಾಯರಿಗೆ ಹೂ ಬೇಕು ಅಂತ ಹಿಂದಿನ ದಿನವೇ ಹೂ ತಂದು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಗುಲಾಬಿ ಹೂವು, ಸೇವಂತಿಗೆ ಹೂವು, ಮಲ್ಲಿಗೆ ಹೂವು ಎಲ್ಲ. ನಾನು ಗುಲಾಬಿ ಹೂವು ಪೆಟಲ್ಸಿಂದ ರಾಯರಿಗೆ ಅಲಂಕಾರ ಅಂದರೆ ಹೂನಾರ ಮಾಡಿ ನಾನೇ ಅಲಂಕಾರ ಮಾಡ್ತೀನಿ. ಚೆನ್ನಾಗಿರುತ್ತೆ. ಏನಿಲ್ಲ, ಜಸ್ಟ್ ಒಂದು ಪೆಟಲ್ಸ್ ತೊಗೊಂಡು ಹಾಫಾಗಿ ಮರ್ಚಿಬಿಟ್ಟು ಒಂದು ಇದನ್ನು ಮಾಡೋದು. ಅದು ಹೂನಾರ ಹಾಕೋದು ನಿಮಗೆ ಬೇಕಂದರೆ ಅದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಸುಮಾರು 6 ಗಂಟೆ ಆಗಿತ್ತು. 6 ಗಂಟೆ ಅಷ್ಟರೊಳಗೆ ವಿಷ್ಣು ಸಹಸ್ರನಾಮ ಬರ್ತಿತ್ತು. ಅಮ್ಮ ವಿಷ್ಣು ಸಹಸ್ರನಾಮ ಬರ್ತಿದೆ ಹಾಕು ಅಂತ ಹೇಳಿದರು. ಈ ಥರ 2 ಪುಟ್ಟ ಹಾರಗಳ ಮಾಡಿ ಮೇಲೆ ತುಳಸಿನ ಕಿತ್ಕೊಂಡ್ಬಂದೆ ರಾಯರಿಗೆ ಬೇಕು ಅಂತ. ಇವು ಒಂದು ಫೋಟೋಗೆ, ಒಂದು ರಾಯರಿಗೋಸ್ಕರ. ನಂತರ ಎಲ್ಲ ಅಲಂಕಾರ ಮಾಡಿದ್ದೀನಿ ನೋಡಿ. ಹೂನಾರ ಎಷ್ಟು ನೀಟಾಗಿ ಕೂತ್ಕೊಂಡಿದೆ ರಾಯರಿಗೆ ನಾನು ಹಾಲಲ್ಲಿ ಇದು ಅಲಂಕಾರ ಮಾಡಿದ್ದು. ಮತ್ತು ಇಲ್ಲಿ ನೋಡ್ಬೋದು ನೀವು, ಒಂದು ಅಕ್ಷತೆ ಕಾಳು ಬೌಲಲ್ಲಿ ರಾಯರ್ ಫೋಟೋ ಇಟ್ಟು. ಯಾಕಂದರೆ ನಾನೇ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಂಡು ಎಲ್ಲರೂ ಹೊರಗೆ ಹೋಗ್ಬೇಕಾದ್ರೆ ತಲೆ ಮೇಲೆ ಇಟ್ಕೊಂಡು ಹೋಗೋಣ ಅಂತಂದರೆ ರಕ್ಷಣೆಗೋಸ್ಕರ ನಾನೇ ಮನೇಲಿ ಪ್ರಿಪೇರ್ ಮಾಡ್ತೀನಿ. ಅಂದರೆ ಹೊರಗಡೆ ಎಲ್ಲ ಹೋದಾಗ ನಿಮಗೆ ಜಾಸ್ತಿ ಎಲ್ಲ ಕೊಡಲ್ವಲ್ಲ, ಅದಕ್ಕೆ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಂಡು ಅದಕ್ಕೆ ಒಂದು ಶಕ್ತಿ ತುಂಬಿ ನಾವೇ ಪ್ರಿಪೇರ್ ಮಾಡೋದು. ಇದು ಮನೆಯಲ್ಲಿ ನಾನು 3 Thursdays ರಾಯರಿಗೆ ಪರಿಮಳ ಪ್ರಸಾದ ಮಾಡಬೇಕು ಅಂತ ಕೇಳ್ಕೊಂಡು ಮಾಡಿದ್ದು. ಚೆನ್ನಾಗಿ ಬಂದಿತ್ತು ಪರಿಮಳ ಪ್ರಸಾದ. ಇದು ವಿಡಿಯೋ ಹಾಕ್ತೀನಿ ನಿಮಗೆ ನೆಕ್ಸ್ಟಲ್ಲಿ. ಮನೆ ದೇವ್ರ ಕಟ್ಟೆ ಹತ್ರ ರಾಯರು ನೈವೇದ್ಯ ಎಲ್ಲ ಮಾಡಿ ಮಂಗಳಾರತಿ ಮಾಡಿದೆ. ಮತ್ತು ಹೊರಗಡೆನೂ ಹಾಲಲ್ಲಿ ಕೂಡ ರಾಯರಿಗೆ ಅಲಂಕಾರ ಮಾಡಿ ಪ್ರಸಾದ ಎಲ್ಲ ನೈವೇದ್ಯ ಮಾಡಿದೆ. ಚೆನ್ನಾಗಿತ್ತು ಇವತ್ತಿನ ಡೇ. ಮತ್ತು ಇದು ಮಂತ್ರಾಲಯ ಶ್ರೀ ರಾಘವೇಂದ್ರ ಸ್ವಾಮಿಗಳ ಅಲಂಕಾರ ಇವತ್ತು ಥರ್ಸ್ಡೇಸು. ನನ್ನ ವ್ಲಾಗ್ ಚೆನ್ನಾಗಿ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಶ್ರೀ ರಾಘವೇಂದ್ರ.